ಯೋಜಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಜೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಓಂ ಯುಗಾದಿಕೃತೆ ನಮಃ. ಓಂ ಪರಾಯ ಕಾಲಾಯ ನಮಃ. ಕಾಲರೂಪಿಣ್ಯೈ ದುರ್ಗಾಯೈ ನಮಃ. ಕಾಲಜೀವಗುಣಾದೀನಾಂ ಅಭಿಮಾನಿನೇ ಚತುರ್ಮುಖಾಯ ನಮಃ. ನಮಃ ಕಾಲ ದೇಶಾಭಿಮಾನಿಭ್ಯಃ ಸರ್ವೇಭ್ಯೋ ದೇವೇಭ್ಯಃ. ಶ್ರೀಗುರುಭ್ಯೋ ನಮಃ. ಚಾಂದ್ರಮಾನಕ್ಕನುಗುಣವಾಗಿ ಇವತ್ತು ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತುವಿನ ಚೈತ್ರ ಮಾಸದ ಪ್ರತಿಪತ್ತಿ ತಿಥಿ ಭಾನುವಾಸರ. ಎಲ್ಲ ಶ್ರೋತೃಗಳಿಗೂ ಯುಗಾದಿ ಹಬ್ಬದ ನಿಮಿತ್ತವಾಗಿ ನಮಸ್ಕಾರಗಳು ಮತ್ತು ಶುಭಾಶಯಗಳು. ಇಂಥ ಪರ್ವಕಾಲವನ್ನು ಭಾಗವತದ ಮತ್ತಿತರ ಮಹಾಕಾವ್ಯಗಳ ಶಾಸ್ತ್ರಗ್ರಂಥಗಳ ಶ್ರವಣದಿಂದ ಕಳೆಯಬೇಕು, ಹಾಗೆ ಅದನ್ನು ಸಾರ್ಥಕ ಮಾಡಿಕೊಳ್ಬೇಕು. ಅದರಲ್ಲಿ ಈಗ ಈ ಮೊದಲ ಸ್ಕಂಧದ 8ನೇ ಅಧ್ಯಾಯದ 32ನೇ ಶ್ಲೋಕವನ್ನು ನೋಡಬೇಕು. ಕುಂತಿ ಕೃಷ್ಣನನ್ನು ಸ್ತೋತ್ರ ಮಾಡಿದ್ದನ್ನು ನೋಡ್ತಿದ್ದೀವಿ. ನೀನು ಕೃಷ್ಣ ಕೌರವರನ್ನು ತಿರಸ್ಕಾರ ಮಾಡಿ ಪಾಂಡವರ ಪಕ್ಷ ಸೇರಿದವನು, ಆದ್ದರಿಂದ ಪಾಂಡವರ ಪಕ್ಷಪಾತಿ, ಕೌರವರನ್ನು ದ್ವೇಷ ಮಾಡಿದವನು ಅಂತ ಹೀಗೆಲ್ಲ ಅಜ್ಞಾನಿಗಳು ತಿಳ್ಕೊಳ್ತಾರೆ. ಮನುಷ್ಯರಂತೆ ಕಾಣ್ತೇನೆ ನೀನು, ಆದರೆ ವಾಸ್ತವಿಕವಾಗಿ ನಿನ್ನ ಅಭಿಪ್ರಾಯ ಏನು, ನಿನ್ನ ಲೀಲೆ ಏನು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ನೀನು ಈ ಭಗವಂತ ಕೆಲವು ಬಾರಿ ಮನುಷ್ಯನಾಗಿ, ಕೆಲವು ಬಾರಿ ಪ್ರಾಣಿಯಾಗಿ, ನೀರಿನಲ್ಲಿ ಸಂಚಾರ ಮಾಡುವ ಮೀನಾಗಿ, ಮತ್ಸ್ಯವಾಗಿ, ಕೂರ್ಮವಾಗಿ ಸಂಚಾರ ಮಾಡ್ತಿ. ಆಯಾ ಜಾತಿಯಲ್ಲಿದ್ದಾಗ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಳ್ತಿ. ಮನುಷ್ಯನಾಗಿ ಹುಟ್ಟಿದಾಗ ಕೂಡ ಒಂದು ತುಂಟ ಮಗು ಹೇಗೆ ನಡ್ಕೊಳ್ಬೇಕೋ ಹಾಗೆ ನಡ್ಕೊಂಡಿ. ಹಾಲಿನ ಗಡಿಗೆ ಒಡೆದು ಹಾಕಿದೆ, ಮೊಸರಿನ ಗಡಿಗೆ ಒಡೆದು ಹಾಕಿದೆ. ಆವಾಗ ನಿನ್ನ ತಾಯಿ ಯಶೋದೆ ನಿನ್ನನ್ನು ಕಟ್ ಹಾಕ್ಲಿಕ್ಕೆ ಬಂದ್ಲು. ಆಗ ಅವಳು ಕೋಲು ತೆಗೆದುಕೊಂಡು ಬಂದದ್ದನ್ನು ನೋಡಿ ನಿನ್ನ ಕಣ್ಣಲ್ಲಿ ನೀರು ಉರಿತ್ತು, ಕಣ್ಣಲ್ಲಿ ನೀರು ಕಂಡಿತ್ತು. ನಿನ್ನ ಆ ಪುಟ್ಟ ಕಣ್ಣುಗಳಿಗೆ ಕಾಡಿಗೆ ಹಚ್ಚಿದ ಕಾಡಿಗೆ ಆ ಕಣ್ಣೀರಿನಿಂದ ತೊಳೆದು ಆ ಕಾಡಿಗೆ ಮತ್ತು ಕಣ್ಣೀರು ಎರಡೂ ಕೂಡ ಕೆಳಗೆ ಹರಿಯಿತು. ನೀನು ಭಯದಿಂದ ಮುಖ ಕೆಳಗೆ ಮಾಡಿದ್ದಿ. ಇಂಥವೆಲ್ಲ ದೃಶ್ಯಗಳನ್ನು ನೋಡಿದರೆ, ಕೇಳಿದರೆ ಅದರಿಂದ ನನ್ನಂಥವ್ರಿಗೂ ಮೋಹ ಆಗ್ತದೆ. ಯಾಕೆಂದರೆ ನೀನು ಯಾರಿಗೂ ಭಯ ಪಡಬೇಕಾದ್ದಿಲ್ಲ. ಸ್ವಯಂ ಭಯದ ದೇವತೆಯೂ ಕೂಡ, ದುರ್ಗೆಯೂ ಕೂಡ ನಿನ್ನನ್ನು ನೋಡಿ ಭಯ ಪಡಬೇಕು ಅಂಥವನು ನೀನು. ಆದರೆ ಮನುಷ್ಯನಾಗಿ ಹುಟ್ಟಿದಾಗ ಮಾನವ ಶಿಶು ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಂಡು ಯದುವಂಶದಲ್ಲಿ ಹುಟ್ಟಿದ್ದ ಜಾತಕ್ಕೆ ಕೆಲವರು ಹೀಗೆ ಹೇಳ್ತಾರೆ. ಈ ಶ್ರೀಗಂಧದ ಗಿಡ ಅಲ್ಲಲ್ಲಿ ಹುಟ್ಟಿಸುತ್ತೆ. ಮಲಯ ಪರ್ವತದಲ್ಲಿ, ಮಲಯದಲ್ಲಿ ಚಂದನ ಹುಟ್ಟಿದರೆ, ಶ್ರೀಗಂಧದ ಗಿಡ ಹುಟ್ಟಿದರೆ ಅದರಿಂದ ಶ್ರೀಗಂಧಕ್ಕೆ ಮಹತ್ವ ಬರೋದಲ್ಲ. ಶ್ರೀಗಂಧದ ವೃಕ್ಷಗಳು ಬಹಳ ಇವೆ ಅಂತ ಪರ್ವತಕ್ಕೆ ಮಹತ್ವ ಬರ್ತದೆ. ಜನ ಪರ್ವತವನ್ನು ಪ್ರಶಂಸಿಸ್ತಾರೆ. ಹಾಗೆ ನೀನು ಕೂಡ ಯದುವಂಶದಲ್ಲಿ ಹುಟ್ಟಿದ್ರಿಂದ ಯದುವಂಶಕ್ಕೆ ಕೀರ್ತಿ ಬಂತು. ನಿನಗಾದ್ರಿಂದ ಆದ ಮಹತ್ವ ಏನೂ ಇಲ್ಲ. ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಅದಕ್ಕನುಸಾರವಾಗಿ ಸಜ್ಜನರನ್ನು ರಕ್ಷಿಸಬೇಕು, ಅವರ ಕ್ಷೇಮಕ್ಕಾಗಿ, ರಾಕ್ಷಸರ ಸಂಹಾರಕ್ಕಾಗಿ ವಸುದೇವಕನ ಮತ್ತು ದೇವಕಿಯರ ಮಗನಾಗಿ ಜನಿಸಿದೆ ಅಂತ ಕೆಲವರು ಹೇಳ್ತಾರೆ. ಸಮುದ್ರದಲ್ಲಿ ಒಂದು ನೌಕೆ ಭಾರವಾಗಿ ಮುಳುಗುವಾಗ ಪ್ರಸಂಗ ಬಂದಾಗ ಎಂಥ ದುಸ್ಥಿತಿ ಇರ್ತದೋ ಅದರಂತೆ ರಾಕ್ಷಸರ ಭಾರದಿಂದ, ಈ ದುರ್ಜನರ ಭಾರದಿಂದ ಭೂಮಿ ಕುಸಿಯಲಿಕ್ಕೆ ತೊಡಗಿತ್ತು.
ಆಗ ಭೂಭಾರ ಕಳೆಯುವುದಕ್ಕಾಗಿ ಚತುರ್ಮುಖ ಬ್ರಹ್ಮ ನಿನ್ನನ್ನು ಪ್ರಾರ್ಥನೆ ಮಾಡಿದ, ಅದರಿಂದ ನೀನು ಅವತಾರ ಮಾಡಿದೆ ಅಂತ ಇನ್ನು ಕೆಲವರು ಜ್ಞಾನಿಗಳು ಹೇಳ್ತಾರೆ. ಇನ್ನು ಕೆಲವರು ಹೇಳುವ ಒಂದು ಅಭಿಪ್ರಾಯ ಬಹಳ ಮಹತ್ವದ್ದು. ಭಗವಂತ ತಾನು ಎಲ್ಲಿದ್ದಾನೋ ಅಲ್ಲೇ ಕೂತ್ಕೊಂಡು ಎಲ್ಲ ರಾಕ್ಷಸರನ್ನು ಸಂಹರಿಸಬಹುದಿತ್ತು. ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕಾಗಿ ಇಲ್ಲಿವರೆಗೆ ಬರಬೇಕಾಗಿಲ್ಲ. ಆದರೆ ತಾನಿದ್ದಲ್ಲಿಂದಲೇ ರಾಕ್ಷಸರನ್ನು ಒಂದೂವರೆ ಸಂಹಾರ ಮಾಡಿದರೆ ಇಲ್ಲಿರುವ ಜನ, ಈ ಸಂಸಾರದಲ್ಲಿರುವಂಥ ಜನ ಇದನ್ನು ಭಗವಂತ ಮಾಡಿದ್ನೋ ಮತ್ತಾರು ಮಾಡಿದ್ನೋ ಅನ್ನೋದ್ರ ಬಗ್ಗೆ ಗೊಂದಲ ಉಳ್ಳವರಾಗ್ತಿದ್ರು. ಭಗವಂತನೇ ಇಷ್ಟೆಲ್ಲ ಮಾಡಿದ್ರು, ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಅದರ ನಾಶ ಇದೆಲ್ಲವನ್ನೂ ಭಗವಂತನೇ ಮಾಡಿದ್ದು. ಇಷ್ಟೆಲ್ಲ ಮಾಡಿದರೂ ಕೂಡ ಭಗವಂತನ ಮಹಿಮೆಯನ್ನು ಜನರಿಗೆ ಗೊತ್ತಾಗ್ತಿಲ್ಲ. ಹಾಗೆ ಅವನು ಪ್ರತ್ಯಕ್ಷವಾಗಿ ಇಲ್ಲಿ ಬಂದು ಮಾಡಿದರೂ ಜನರಿಗೆ ಅದರ ಬಗ್ಗೆ ನಂಬಿಕೆ ಬರ್ತಿಲ್ಲ. ಇನ್ನು ಆತ ಯಾವುದೋ ಲೋಕದಲ್ಲಿ ಕೂತ್ಕೊಂಡು ಅಲ್ಲಿಂದಲೇ ಎಲ್ಲ ಕೆಲಸಗಳನ್ನು ಮಾಡಿದರೆ ಜನರು ಹಾಳು ಹರಟೆಯಲ್ಲಿ ತೊಡಗುತ್ತಿದ್ರು, ಮತ್ತು ಯಾವುದ್ಯಾವುದೋ ಕುಕೃತ್ಯಗಳಲ್ಲಿ ತೊಡಗುತ್ತಿದ್ರು, ಸಮಯ ಹಾಳು ಮಾಡ್ತಿದ್ರು. ಈಗ ನೀನು ಇಲ್ಲಿ ನಿನ್ನಂಥವನು ಅನೇಕ ಅವತಾರಗಳನ್ನು ಮಾಡಿದ್ರಿಂದ ಸ್ಮರಣ ಮಾಡಿಕೊಳ್ಳಲಿಕ್ಕೆ ಹಾಗೆ ಕೀರ್ತನ ಮಾಡಲಿಕ್ಕೆ ಬೇಕಾದಂಥ ಲೀಲೆಗಳನ್ನು ನೀನು ತೋರಿಸಿಕೊಟ್ಟ ಹಾಗಾಯಿತು. ಅದಕ್ಕಾಗಿ ನೀನು ಏನು ಲೀಲೆಗಳನ್ನು ತೋರಿಸಿ ಹೋಗಿದ್ದಿ ಅದನ್ನು ಕೇಳ್ತಾರೆ, ಹಾಡ್ತಾರೆ, ಹೊಗಳ್ತಾರೆ. ಅದರಿಂದ ನಿನ್ನ ಪಾದಕಮಲವನ್ನು ಕಂಡು ಸಂಸಾರದಿಂದ ಅವರು ಮುಕ್ತರಾಗ್ತಾರೆ. ಇವತ್ತು ಇಷ್ಟು ದಿವಸ ನಮ್ಮ ಹತ್ರ ಇದ್ದಿ, ನೀನು ಹಸ್ತಿನಾವತಿಯಲ್ಲಿ ಇದ್ದಿ. ಇವತ್ತು ಇಲ್ಲಿಂದ ಹೊರಟಿದ್ದಿ. ಎಲ್ಲ ಭಕ್ತರ ಅಭೀಷ್ಟವನ್ನು ಈಡೇರಿಸಿಕೊಡುವಂಥ ವ್ರತ ನಿನ್ನದು. ನಾವೆಲ್ಲ ನಿನ್ನ ಸೇವಕರು. ನಮಗೆ ನಿನ್ನನ್ನು ಬಿಟ್ಟು ಬೇರೆ ರಕ್ಷಕರೂ ಇಲ್ಲ. ಕೆಲವೇ ಸಮಯದ ಹಿಂದೆ ಕುರುಕ್ಷೇತ್ರದ ಯುದ್ಧ ಆಗಿದೆ. ಅನೇಕ ರಾಜರ ವಿರೋಧ ಬೇರೆ ನಮಗೆ ಆಗಿ ಹೋಗಿದೆ. ರಾಜರ ವಿರೋಧ ಕಟ್ಟಿಕೊಂಡಿದ್ದೇವೆ. ಆದ್ದರಿಂದ ಅನೇಕ ತೊಂದರೆಗಳು ಇನ್ನೂ ಇದ್ದೇ ಇವೆ. ರಾಜರು ನಮ್ಮ ಮೇಲೆ ಕತ್ತಿ ಮಸಿತಾ ಇದ್ದಾರೆ. ಆದ್ದರಿಂದ ನೀನು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗೋದು ಸರಿಯಲ್ಲ, ಇಲ್ಲೇ ಇರು ಅಂತ ಅವಳ ಅಭಿಪ್ರಾಯ ಕುಂತಿದ್ದು. ನಿನ್ನ ದ್ವಾರಕೆಯಲ್ಲಿರೋ ಯಾದವರಾಗಲಿ, ಹಸ್ತಿನಾವತಿಯಲ್ಲಿರೋ ಪಾಂಡವರಾಗಲಿ, ನಾವೆಲ್ಲರೂ ನೀನು ಇದ್ದರೆ ಬದುಕ್ತೇವೆ. ನೀನು ಇಲ್ಲದೆ ಹೋದರೆ ನಾವು ಯಾರೂ ಇರೋದಿಲ್ಲ. ಶರೀರದಲ್ಲಿ ಪ್ರಾಣ ಇದ್ದರೆ ಎಲ್ಲರೂ ಬದುಕ್ತಾರೆ. ಕೃಷಿಕಾಣ ವಿವೇಶಿತು, ಎಲ್ಲ ಇಂದ್ರಿಯಗಳ ಒಡೆಯ ಪ್ರಾಣ. ಅವನಿದ್ದರೆ ಶರೀರದಲ್ಲಿ ಜೀವ ಇರ್ತದೆ, ಶರೀರದ ಚಟುವಟಿಕೆ ಇರ್ತದೆ. ಅವನೇ ಹೋದರೆ ಇನ್ನು ಈ ಶರೀರ ಬದುಕಬೇಕು ಹೇಗೆ? ನೀನಿದ್ದಷ್ಟು ಕಾಲ ಈ ಹಸ್ತಿನಾವತಿಯಲ್ಲಿ ನೀನು ಸಂಚಾರ ಮಾಡಿದಾಗ ನಿನ್ನ ಪಾದ ಕಮಲದಲ್ಲಿರುವಂಥ ವಜ್ರ, ಅಂಕುಶ ಮೊದಲಾದ ಚಿಹ್ನಗಳು ಅವೆಲ್ಲ ಈ ಭೂಮಿಯ ಮೇಲೆ ಕೂಡ ಪಡಿಮೂಡಿ ನಿನ್ನ ಹೆಜ್ಜೆ ಗುರುತಿನಿಂದ ಈ ನಗರ, ಹಸ್ತಿನಾವತಿ ನಗರ, ಈ ಪರಿಸರ ಇದಕ್ಕೊಂದು ಶೋಭೆ ಬಂತು. ನಿನ್ನ ಇಲ್ಲಿಂದ ಹೊರಟು ಹೋದರೆ ನಿನ್ನ ಪಾದ ಕಮಲದ ಗುರುತನ್ನು ಇಲ್ಲಿ ನಾವು ನೋಡೋದು ಯಾವಾಗ? ನಿನ್ನ ಒಂದು ಕಣ್ಣೋಟ ಇದ್ದರೆ ಸಾಕು, ನೀನೇನೂ ಮಾಡಬೇಕಾಗಿಲ್ಲ. ಈ ಹಸ್ತಿನಾವತಿ, ಈ ಸುತ್ತಮುತ್ತಲಿನ ಪರಿಸರ ಇದೆಲ್ಲ ಹಚ್ಚ ಹಸಿರಾಗಿ ಹುಲಸಾಗಿ ಬೆಳೆದಿದೆ. ಬೇಕಾದಷ್ಟು ಗಿಡ ಮರಗಳು, ಬಳ್ಳಿಗಳು ಇದರಿಂದ ನಡೆದಿದೆ. ಕಾಡು, ಬೆಟ್ಟ, ನದಿ, ಸಮುದ್ರ ಇವೆಲ್ಲವೂ ಹೇಗಿರಬೇಕೋ ಹಾಗಿವೆ. ಇದೆಲ್ಲ ನಿನ್ನ ಕಣ್ಣೋಟದಿಂದಾಗಿವೆ. ವಸ್ತುತಃ ಸಮಸ್ತ ಪ್ರಪಂಚನೇ ಬಹಳ ಸುಂದರ. ಅದರಲ್ಲೂ ಭಾರತದ ಉತ್ತರ ಪ್ರದೇಶ ಏನಿದೆ, ಗಂಗಾ, ಯಮುನಾ ಮೊದಲಾದ ಪವಿತ್ರ ನದಿಗಳ ಸಂಪರ್ಕದಿಂದ ಫಲವತ್ತಾದಂಥ ಮಣ್ಣಿರುವಂಥ ಪ್ರದೇಶ. ಉತ್ತರ ಪ್ರದೇಶ ಅನ್ನೋದು ಇವತ್ತು ಅಖಂಡ ಭಾರತದ ಒಂದು ಸಣ್ಣ ರೂಪ ಇದ್ದಂತೆಯೇ. ವಸ್ತುತಃ ಭಗವಂತನ ಕಣ್ಣೋಟ ಸಮಸ್ತ ಪ್ರಪಂಚದ ಮೇಲಿದೆ. ಅವನು ಹಸ್ತಿನಾವತಿ, ದ್ವಾರಕೆ ಇವುಗಳ ನಡುವೆ ಓಡಾಡ್ತಿದ್ದರಿಂದ ಅವನ ಕಣ್ಣೋಟ ಇಲ್ಲಿ ಬಿದ್ದಿದೆ ಅಂತ ಅವಳು ಹೇಳ್ಕೊಂಡ್ಲು ಅಷ್ಟೆ. ನೀನೇನು ಇಲ್ಲಿ ಹೋಗಿ ಕೃಷಿ ಮಾಡಬೇಕಾಗಿಲ್ಲ. ಯಾವ ನದಿ, ಸಮುದ್ರ ಇತ್ಯಾದಿಗಳಿಗೆ ನೀನೇನು ಅನುಕೂಲ ಮಾಡಿಕೊಡ್ಬೇಕಾಗಿಲ್ಲ. ನಿನ್ನ ಕೃಪಾದೃಷ್ಟಿ ಇದ್ದರೆ ಸಾಕು, ಎಲ್ಲವೂ ನಡೆದಿರ್ತದೆ. ನೀನು ಹೋದರೆ ನಮಗೆ ನಷ್ಟ, ಪಾಂಡವರಿಗೆ ನಷ್ಟ. ಹೋಗದೆ ಇಲ್ಲೇ ಉಳಿದ್ರೆ ಅಲ್ಲಿ ನಮ್ಮವರಿಗೆ, ಯಾದವರಿಗೆ ನಷ್ಟ. ಕುಂತಿ ಈ ಪಾಂಡುವಂಶಕ್ಕೂ ಸೇರಿದವಳು, ಕುರುವಂಶಕ್ಕೂ ಸೇರಿದವಳು. ಮೂಲತಃ ಅವಳು ತವರು ಮನೆ ಯದುವಂಶ.
ಕೃಷ್ಣನ ತಂದೆ ದೇವಕಿ ವಸುದೇವೇನಿದ್ದ ಅವನ ತಂಗಿ ಅವಳು. ಆದ್ದರಿಂದ ನೀನು ಇಲ್ಲೇ ಇರು ಅಂದರೆ ಅಲ್ಲಿ ನಮ್ಮ ತವ್ರ ಮನೆಗೆ ನಷ್ಟ, ನೀನು ಅಲ್ಲಿ ಹೋದರೆ ನಾನು ಬಂದ ಮನೆಗೆ ಇಲ್ಲಿ ನಷ್ಟ. ಆದ್ದರಿಂದ ಹೋಗು ಅಂತ ಅನ್ಬೇಕೋ ಇರು ಅಂತ ಹೇಳಬೇಕೋ. ಅಂತೂ ಒಂದು ಸ್ನೇಹ ಪಾಶ ನನ್ನನ್ನು ಸೆಳೀತಾ ಇದೆ. ಈ ಸ್ನೇಹ ಪಾಶವನ್ನು ನೀನೇ ಕತ್ತರಿಸಬೇಕು. ಸ್ನೇಹ ಪಾಶ ಮಿಮಂ ಛಿಂದಿ ದೃಢಂ ಪಾಂಡುಷು ವೃಷ್ಣಿಷು. ತುಂಬ ಸುಂದರವಾದ ಶ್ಲೋಕ ಅದು. ಸ್ನೇಹ ಪಾಶ ಭಗವಂತನ ಬಗ್ಗೆ ಇರಬೇಕು, ಅವನ ಬಗ್ಗೆ ಭಕ್ತಿ ಬಂಧ ಇರಬೇಕು. ಆದರೆ ನಾವು ನಮ್ಮವರು ಅನ್ನೋ ಸ್ನೇಹ ಪಾಶ ಅದು ಕ್ಷುಲ್ಲಕವಾದ್ದು. ಅದನ್ನು ದಾಟಿ ಭಗವಂತನ ಬಳಿ ನಾವು ಇರಬೇಕಾಗಿದೆ. ಆದ್ದರಿಂದ ಈ ನನ್ನ ಗಂಡನ ಮನೆಯ ಕೌರವರ ಮನೆಯ ಕಡೆಯ ಸ್ನೇಹಪಾಶ, ಹಾಗೆ ನನ್ನ ತವರ ಮನೆ ಯದುವಂಶ ಅದಕ್ಕಿರುವ ಸ್ನೇಹಪಾಶ, ಆ ಬಂಧ, ಅದೆಲ್ಲವನ್ನು ನೀನೇ ಕತ್ತರಿಸಬೇಕು. ಕೊನೆಗೂ ನಮ್ಮ ಒಲವು ಎಲ್ಲಿ ಹೋಗಬೇಕು? ನಾನು ಬಂದ ಮನೆ ನನ್ನ ಗಂಡನ ಮನೆ ಅಂತ ಇಲ್ಲಿ ನನ್ನ ಒಲವು ಇರಬಾರದು, ತವರು ಮನೆ ಅಂತ ನನ್ನ ಅಣ್ಣನ ಮನೆಯ ಕಡೆನೂ ಇರಬಾರದು. ಯಾವತ್ತೂ ಗಂಗೆ ಹೋಗುವುದೆಲ್ಲಿಗೆ? ಗಂಗೆ ಮಾತ್ರ ಅಲ್ಲ, ಯಮುನೆ ಹೋಗುವುದೆಲ್ಲಿಗೆ? ಎಲ್ಲ ಹೋಗುವುದು ಸಮುದ್ರಕ್ಕೆ. ಅದರಂತೆ ನನ್ನ ಒಲವು, ನನ್ನ ಆಲೋಚನೆ, ನಾನು ಮಾಡಿದ್ದೆಲ್ಲವೂ ಕೂಡ ಬೇರೆ ಎಲ್ಲೂ ಹೋಗದೆ ನಿನ್ನ ಕಡೆಗೇ ಇರುವಂತಾಗಬೇಕು. ತ್ವಯಿಮೇ ನನ್ಯ ವಿಷಯ ಮಧುಪತೆ ಅಸಕೃತ ಪ್ರತಿ ಮುದ್ದುಹತ ಅರ್ಧ ಗಂಗಾ ಇವ ಓಘಂ ಉಧನ್ವತಿ. ಗಂಗಾ ಅಂದರೆ ಗಂಗಾ ನದಿ, ಓಘ ಅಂದರೆ ಅದರ ಪ್ರವಾಹ. ಗಂಗಾ ನದಿಯ ಪ್ರವಾಹ ಸಮುದ್ರದ ಕಡೆಗೆ ಹೋಗುವಂತೆ ನನ್ನ ಆಲೋಚನೆ ಎಲ್ಲವೂ, ಇದು ಜ್ಞಾನೇಂದ್ರಿಯದಿಂದ, ಇದು ಕರ್ಮೇಂದ್ರಿಯದಿಂದ ಮಾಡುವ ಎಲ್ಲ ಪ್ರವೃತ್ತಿಗಳು ಕೂಡ ನಿನ್ನ ಕಡೆಗೆ ಹೋಗುವಂತಾಗಲಿ. ಹಾಗೆ ನೀನೇ ಅನುಗ್ರಹ ಮಾಡಬೇಕಷ್ಟೆ. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ವೃಷಾವನಿಧೃಗ್ ರಾಜನ್ಯ ವಂಶದಹನಾಮರ ವಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರಾಖಿಲ ಗುರೋ ಭಗವನ್ ನಮಸ್ತೆ. ನೀನು ಸ್ವಯಂ ಶ್ರೀಕೃಷ್ಣ, ನಿನಗೆ ಕೃಷ್ಣ ಗೆಳೆಯ. ಕೃಷ್ಣ ಅಂದರೆ ಅರ್ಜುನನಿಗೂ ಹೆಸರು. ಅದರಿಂದ ಅರ್ಜುನನಿಗೆ ನೀನು ಗೆಳೆಯ, ನಿನಗೆ ಅವನು ಗೆಳೆಯ. ಲೋಕಕಂಟಕರಾದಂತಹ ಕ್ಷತ್ರಿಯರನ್ನೆಲ್ಲ ನೀನು ನಾಶ ಮಾಡಿದವನು, ದೇವತೆಗಳ ಸ್ತೋತ್ರಕ್ಕೆ ಪಾತ್ರನಾದವನು, ಶಾಸ್ತ್ರಗಳಿಂದ ತಿಳಿಯಲ್ಪಟ್ಟವನು. ಈ ಜಗತ್ತಿನಲ್ಲಿ ಗೋದ್ವಿಜ ಸುರಾರ್ತಿ ಹರಾವತಾರ, ಭಗವಂತ ಅವತಾರ ಮಾಡಿದ್ದಾತಕ್ಕೆ ಇದೊಂದು ಮಾತು, ಈ ಮಾತನ್ನು ಯಾವತ್ತೂ ಕೂಡ ಗಮನಿಸಬೇಕು. ಗೋವುಗಳ ಮತ್ತು ಬ್ರಾಹ್ಮಣರ ಕ್ಲೇಶ ಪರಿಹಾರಕ್ಕಾಗಿ ಅವತಾರ ಮಾಡಿದ ಅಂತ ಹೇಳ್ತಿರ್ತಾರೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಅಂತ ಕೇಳ್ತಿರ್ತಾರೆ. ಅದೇನು ಭಗವಂತ ಬ್ರಾಹ್ಮಣರ ಹಿತಕ್ಕಾಗಿ ಮಾತ್ರ ಅವತಾರ ಮಾಡಿದ್ದಾನು? ಜಗತ್ತಿನಲ್ಲಿ ಎಲ್ಲರೂ ಕೂಡ ಪರಬ್ರಹ್ಮನ ಮಕ್ಕಳೇ. ಸರ್ವಂ ಬ್ರಾಹ್ಮಮಿದಂ ಜಗತ್ ಮಹಾಭಾರತ ಹೇಳ್ತದೆ. ಸಮಸ್ತ ಪ್ರಪಂಚವೂ ಕೂಡ ಭಗವಂತನ ಮಕ್ಕಳೇ ಅಲ್ಲ. ಭಗವಂತನ ಮಕ್ಕಳಿಲ್ಲ ಅಲ್ಲದೆ ಇದ್ದವರು, ದೈತ್ಯರ ಮಕ್ಕಳಾದವರು, ಸೈತಾನನ ಮಕ್ಕಳಾದವರು ಯಾರೂ ಇಲ್ಲಲ್ಲ ಇಲ್ಲಿ. ಅದರಿಂದ ಬ್ರಾಹ್ಮಣ ಅಂದರೆ ಇಲ್ಲಿ ನಿರ್ದಿಷ್ಟವಾಗಿ ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಬ್ರಾಹ್ಮಣರು ಅಂದರೆ ಜ್ಞಾನಿಗಳು, ಭಗವಂತನ ಭಕ್ತರು ಅಂತ ಅರ್ಥ. ಜ್ಞಾನಿಗಳಾದವರು ಯಾವ ಲಿಂಗದಲ್ಲೇ ಇರಲಿ, ಯಾವ ಜಾತಿಯಲ್ಲೇ ಇರಲಿ, ಅವರನ್ನು ಬ್ರಾಹ್ಮಣರು ಅಂತ ಅನ್ಬೇಕು. ಅಲ್ಲಿ ದ್ವಿಜ ಅಂತ ಶಬ್ದ ಇದೆ. ದ್ವಿಜ ಅಂದರೆ ಎರಡನೇ ಹುಟ್ಟು ಅಂತ ಅರ್ಥ. ಯಾರು ತಮ್ಮ ತಾಯಿ ಗರ್ಭದಿಂದ ಒಮ್ಮೆ ಹುಟ್ಟಿದ್ರು, ಜ್ಞಾನದಿಂದ ಮತ್ತೊಮ್ಮೆ ಹುಟ್ಟಿದ್ರು, ಅವರೆಲ್ಲರೂ ಬ್ರಾಹ್ಮಣರೇ. ಜನಿವಾರ ಹಾಕಿದ್ರೂ ಜ್ಞಾನದ ಮೂಲಕ ಇನ್ನೊಂದು ಸರಿ ಹುಟ್ಟದೇ ಹೋದರೆ ಬ್ರಾಹ್ಮಣರಲ್ಲ. ಆದ್ದರಿಂದ ಗೋವುಗಳು ಅಂದರೆ ಈ ಆಕಳು ಅಂತ ಒಂದರ್ಥ. ಭಗವಂತ ಕೇವಲ ಗೋವುಗಳನ್ನು ಪಾಲನೆ ಮಾಡಲಿಕ್ಕಾಗಿ ಹುಟ್ಟಿದ್ದೇನಲ್ಲ. ಗೋವುಗಳನ್ನು ಪಾಲನೆ ಮಾಡಿದ, ಹಾಗಾದರೆ ಎಮ್ಮೆಗಳನ್ನು, ಕುದುರೆಗಳನ್ನು ಮತ್ತು ಬೇರೆ ಪ್ರಾಣಿಗಳನ್ನು ಪಾಲನೆ ಮಾಡಲಿಲ್ಲೇನು? ಗೋವು ಅಂದರೆ ಹೌದು, ಗೋಪಾಲನೆ ಮಾಡಿದ ಸಣ್ಣವನಿದ್ದಾಗ ಅದೆಲ್ಲ ಸರಿ. ದ್ವಿಜ ಅಂದರೆ ಬ್ರಾಹ್ಮಣ ಅಂತನೂ ಹೌದು. ಆದರೆ ಮುಖ್ಯವಾಗಿ ಗೋ ಅಂದರೆ ಶಾಸ್ತ್ರ ಅಂತ ಅರ್ಥ. ಶಾಸ್ತ್ರವನ್ನು ಪಾಲನೆ ಮಾಡಲಿಕ್ಕಾಗಿ ಹುಟ್ಟಿದವನು. ದ್ವಿಜ ಅಂದರೆ ಬ್ರಾಹ್ಮಣ, ಒಂದು ಜಾತಿ ಸೇರಿದವನು ಅಂತ ಅರ್ಥ ಅಲ್ಲ. ಯಾರು ಜ್ಞಾನದ ಮೂಲಕ ಇನ್ನೊಂದು ಬಾರಿ ಹುಟ್ಟಿದ್ದಾರೆ, ಯಾವುದೇ ಜಾತಿಯಲ್ಲಿರಲಿ, ಜ್ಞಾನದ ಮೂಲಕ ಇನ್ನೊಂದು ಬಾರಿ ಹುಟ್ಟುವ ಅಪೇಕ್ಷೆ ಇದ್ದವರಾಗಿದ್ದಾರೆ, ಭಕ್ತರಾಗಿದ್ದಾರೆ, ಅವರೆಲ್ಲರೂ ಬ್ರಾಹ್ಮಣರೇ. ಹೀಗೆ ಶಾಸ್ತ್ರಗಳ ಬ್ರಾಹ್ಮಣರ ರಕ್ಷಣೆಗಾಗಿ, ಶಾಸ್ತ್ರಗಳ ಮತ್ತು ಭಗವದ್ಭಕ್ತಗಳ ರಕ್ಷಣೆಗಾಗಿ. ಭಗವದ್ಭಕ್ತರ ರಕ್ಷಣೆ ಯಾವಾಗ ಆಗ್ತದೆ? ಶಾಸ್ತ್ರಗಳ ರಕ್ಷಣೆ ಆದ್ರೆ ಭಗವದ್ಭಕ್ತರ ರಕ್ಷಣೆ ಆಗ್ತದೆ. ಭಗವದ್ಭಕ್ತರಿಗೆ ಅವರವರಿಗೆ
ನೀವೆಲ್ಲ ಚೆನ್ನಾಗಿ ಮದುವೆ ಮಾಡ್ಕೊಳ್ರಿ, ಮಕ್ಕಳನ್ನ ಪಡ್ಕೊಳ್ರಿ, ಮನೆಯಲ್ಲಿರ್ರಿ ಅಂತ ಭಗವದ್ ಭಕ್ತನೆಲ್ಲ ಇರ್ಲಿಕ್ಕೆ ಬಿಟ್ರೆ ಮತ್ತು ಅವ್ರ ರಕ್ಷಣೆ ಏನು ಗೊತ್ತು? ಯಾರು ರಾಕ್ಷಸರು ಬಂದರೆ ಆ ಭಗವದ್ ಭಕ್ತರಿಗೆ ಒಂದಿಷ್ಟು ಕಾಪಾಡಿದ್ರು. ಅದರಿಂದ ಭಗವಂತನ ಭಕ್ತರನ್ನು ರಕ್ಷಣೆ ಮಾಡಿದಂತೇನೂ ಅಲ್ಲ. ಭಗವಂತನ ಭಕ್ತರಿಗೆ ಮುಕ್ತವಾಗಿ ಬೇಕಾದದ್ದೇನು? ಭಗವಂತನ ಅರಿಯಲಿಕ್ಕೆ ಶಾಸ್ತ್ರ ಬೇಕು. ಶಾಸ್ತ್ರವನ್ನು ರಕ್ಷಣೆ ಮಾಡಿದರೆ, ಶಾಸ್ತ್ರವನ್ನು ಕೇಳುವ ಅವಕಾಶ ಭಗವಂತನ ಭಕ್ತರಿಗೆ ಸಿಕ್ಕರೆ ಅದು ಶಾಸ್ತ್ರದ ರಕ್ಷಣೆಯೂ ಆಯಿತು, ಭಗವಂತನ ಭಕ್ತರ ರಕ್ಷಣೆಯೂ ಆಯಿತು. ಇದು ಅದರ ಹಿಂದಿನ ತಾತ್ಪರ್ಯ. ಇಂಥ ಕಾರಣಕ್ಕಾಗಿ ನೀನು ಅವತಾರ ಮಾಡಿದವನು ಯೋಗೇಶ್ವರ. ಯೋಗ ಅಂದರೆ ಭಗವಂತನನ್ನು ತಿಳಿಯುವ ಉಪಾಯ. ಆ ಉಪಾಯ ನಮಗೆ ತಿಳಿಸ್ಕೊಡ್ಬೇಕಾದವನು ಈ ಭಗವಂತನೇ. ಅಖಿಲ ಗುರು, ಸಮಸ್ತ ಪ್ರಪಂಚಕ್ಕೆ ಗುರು ಯಾರು? ಭಗವಂತನೇ. ನಮ್ಮ ಮಠಕ್ಕೆ ಗುರುಗಳಿದ್ದಾರೆ, ಜಗದ್ಗುರುಗಳಿದ್ದಾರೆ. ನಮ್ಮ ಊರಿಗೆ ಗುರುಗಳಿದ್ದಾರೆ. ಈ ಶಾಲೆಗೊಬ್ಬ ಗುರು, ಆ ಶಾಲೆಗೊಬ್ಬ ಗುರು, ಈ ಗುರುಕುಲ, ಆ ವಿದ್ಯಾಪೀಠ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಗುರುಗಳಿದ್ದಾರೆ. ಸಮಸ್ತ ಪ್ರಪಂಚಕ್ಕೂ ಗುರು ಯಾರು? ಭಗವಂತನೇ ಗುರು. ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತಲೇ ಮುಂದೊಂದು ಕಡೆ ನಾವು ಕೇಳುವವರಿದ್ದೀವಿ. ಜಗತ್ತಿನಲ್ಲಿ ಬೇರೆ ಯಾರೇ ಗುರುವೇ ಎಲ್ಲೇ ಇದ್ರು, ಯಾವುದೇ ಪಾಠಶಾಲೆ, ಯಾವುದೇ ಗುರುಕುಲ ಎಲ್ಲೇ ಇದ್ರು, ಆ ಎಲ್ಲ ಗುರುಗಳು ಒಳಗಿದ್ದು ನಮಗೆ ಜ್ಞಾನೋಪದೇಶ ಮಾಡಬೇಕಾದ ಏಕೈಕ ತತ್ವ ಅಂದರೆ ಭಗವಂತ ಒಬ್ಬನೇ. ಅವನೇ ಒಳಗೆ ನಿಂತು ನುಡಿಸಿದರೆ ಅವರೇನಾದ್ರು ಒಂದಿಷ್ಟು ಪಾಠ ಹೇಳ್ತಾರೆ, ನಮಗೊಂದಿಷ್ಟು ಏನಾದರೂ ಕೇಳಲಿಕ್ಕೆ ಬರ್ತದೆ. ಅಖಿಲ ಗುರು ಭಗವನ್ ನಮಸ್ತೆ. ಕೃಷ್ಣ ಈ ಥರ ಕುಂತಿ ಹೇಳೋದನ್ನೆಲ್ಲ ಕೇಳ್ತಾ ಕೂತಿದ್ದ. ಕುಂತಿ ಸ್ತೋತ್ರ ಬಹಳ ಆಯಿತು. ಬಹಳ ಆದ ಕೂಡಲೇ ತತ್ವಜ್ಞಾನನೂ ಬಹಳ ಆಗಬಾರ್ದು. ಈ ಜಗತ್ತಿನಲ್ಲಿ ಇರೋ ತನಕ ಇವನು ನಮ್ಮ ಅಣ್ಣನ ಮಗ ಅಂತ ಉಳಿಬೇಕು. ಒಂದು ಸ್ವಲ್ಪ ಇವನು ಭಗವಂತ ಅಂತ ಅಂದ್ಕೊಂಡ್ಬಿಟ್ರೆ ನಾಳೆ ಈ ಸಂಸಾರದಲ್ಲಿನ ಸೆಳೆತ ಒಂದು ಸ್ವಲ್ಪ ಹೋಗ್ತದೆ. ಸಂಸಾರದಲ್ಲಿನ ಸೆಳೆತ ಪೂರ್ಣ ಹೋಗೋದಿಲ್ಲ, ಹೋಗಬಾರ್ದು. ಈಗ ಹೋಗೋದಿಲ್ಲ ಕೂಡ. ಸಂಸಾರದ ಸೆಳೆತ ನಮ್ಗೆ ಇರ್ಲಿಕ್ಕೂ ಅವನೇ ಕಾರಣ, ಸೆಳೆತ ಹೋಗ್ಲಿಕ್ಕೂ ಅವನೇ ಕಾರಣ. ಅದಕ್ಕೆ ಅವನೇನು ಮಾಡಿದಂದ್ರೆ ಮೋಹಯನ್ ಯೋಗ ಮಾಯೆಯ ಮಂದಂ ಜಹಾಸ ವೈಕುಂಠ. ಅವಳಿಗೇನು ಹೇಳ್ದ? ಹಾಗೇನಲ್ಲ, ನಾನೇನು ದೇವರಲ್ಲ, ನೀನೇ ನನ್ನನ್ನು ಭಾಳ ಏನು ಸ್ತೋತ್ರ ಮಾಡಬೇಡ ಅಂತೆಲ್ಲ ಏನು ಉಪನ್ಯಾಸ ಕೊಡಲಿಲ್ಲ. ಒಂದು ಬಾರಿ ನಕ್ಕು ಬಿಟ್ಟ ಅಷ್ಟೆ, ಮೋಹಕವಾಗಿ ನಕ್ಕ. ವಿಷ್ಣು ಸಹಸ್ರನಾಮವನ್ನು ಪುಷ್ಪಹಾಸ ಅಂತ ಹೇಳ್ತದೆ, ಹೂವಿನಂತೆ ನಕ್ಕ ಅಂತ. ಸಾಮಾನ್ಯವಾಗಿ ಹೂ ನಗೆ ಅನ್ನೋದನ್ನು ಹುಡುಗಿಯರಿಗೆ ಹೇಳ್ತಿರ್ತಾರೆ, ಹೆಂಗಸರಿಗೆ. ಭಗವಂತ ಎಲ್ಲ ಪುರುಷರಿಗಿಂತಲೂ ಎಲ್ಲ ಸ್ತ್ರೀಯರಿಗಿಂತಲೂ ಹೆಚ್ಚು ಸುಂದರ. ಆದ್ದರಿಂದ ಅವನು ನಕ್ಕರೆ, ಅವನು ನರಸಿಂಹನಾಗಿ ಅಟ್ಟಹಾಸ ಮಾಡಿದ್ರು, ಕೃಷ್ಣನಾಗಿ ಮಂದಹಾಸ ಮಾಡಿದ್ರು, ಅದೆಲ್ಲವೂ ಜಗತ್ತನ್ನು ಎಲ್ಲಿಡಬೇಕೋ ಅಲ್ಲಿಡ್ತದೆ. ನಕ್ಕ ಕೂಡಲೇ ನಮ್ಮ ಅಣ್ಣನ ಮಗ ಇವನು ಅಂತ ಮತ್ತೆ ಅವಳಿಗೆ ಮೇಲೇರಿದ ತತ್ವಜ್ಞಾನ ಕೆಳಗಿಳಿತು, ತಾತ್ವಿಕತೆ ಕೆಳಗಿಳಿತು, ಮೋಹ ಕವಿಸಿಬಿಟ್ಟ. ಇದು ಜಗತ್ತು. ಇಲ್ಲೇ ಇರುವಂತವರೆಲ್ಲ ಹೇಳ್ತಿದ್ರಲ್ಲ. ಈ ಕಡೆ ಧರ್ಮರಾಜನು ಕೂಡ ನಮ್ಮ ತಾಯಿ ಹೇಳ್ತಿದ್ದಾಳೆ, ಇಲ್ಲೇ ಇರು, ಹೋಗ್ಬೇಡ ದ್ವಾರಕೆಗೆ ಅಂತ ಮತ್ತೆ ಹೇಳಿದ. ಹಾಗೆಲ್ಲ ಅವನು ಮತ್ತೆ ಅಲ್ಲೇ ನಿಂತ್ಕೊಂಡ. ರಾಜ್ಞಾ ಪ್ರೇಮ್ನ ನಿವಾರಿತ. ಅಲ್ಲಿಗೆ 8ನೇ ಅಧ್ಯಾಯ ಮುಕ್ತಾಯ ಕಂಡಿದೆ.